ಹಾ ಸರ್, ನಾವು ಬಸವರಾಜ್ ಆಗ್ಲೇ ಮಾತಾಡಿದ್ವಲ್ಲ. ಈಗ ಇನ್ನೊಂದು ಬೋರಿಗೆ ಈಗ ಇಲ್ಲಿಂದ ಮೇಲಿಂದ ಇಲ್ಲಿಂದ ಒಂದು 10-15 ಎಕರೆ ಮೇಲ್ ಬರ್ತೈತೆ. ಈಗ ಆಗ್ಲೇ ನೋಡಿದ್ವಲ್ಲ, ಅದೇ ಬೋರ್ವೆಲ್ ಇಂದ ಆ ಕಡೆ ಈಗ ಮೇಲಿಂದ ಡೌನಿಗೆ ಬರ್ತಾ ಹೋಗ್ತದೆ. ಇಳಿಜಾರು ಹಿಂಗ್ ಬರ್ತತೆ, ಹಿಂಗ್ ಮುಂದೆ ಹಿಂಗ್ ಬಂದು ಇಲ್ಲೆಲ್ಲ ಹಿಂಗೆಲ್ಲ ಬರ್ತೈತಿ. ಈ ಕಡೆ ಹಿಂಗ್ ಬಂದು ಇಲ್ಲೆಲ್ಲ ಈ ಟೈಪ್ ಹೋಗ್ತತಿ. ಇಲ್ಲಿ ನೀರು ಇಲ್ಲೆಲ್ಲ ಹರಿದು ಹಿಂಗೆ ಕೆಳಗೆ ಅಡಿಗಾಸಿಂದ ನೀರು ಇಲ್ಲೆಲ್ಲ ಬಂದಿಂದ ಸ್ಟಾಕ್ ಆಗ್ತತಿ ನೀರು. ಹಿಂಗೆ ಬಂದು ಇಲ್ಲಿ ನಾವು ಇನ್ನೊಂದು ಬೋರ್ವೆಲ್ ಕೊಡಿಸಿದೀವಿ. ಇಲ್ಲೆಲ್ಲ ತಗ್ನಾಗ ನೀರು ನಿಂತ್ಕೊಂಡತಿ. ಇದು ಇಲ್ಲೆಲ್ಲ ಬಂದು ಇನ್ನು ಮೇಲಿಂದನೂ ಇಲ್ಲಿಂದ ಒಂದು 8 ಎಕರೆ, ಆ ಕಡೆ ಒಂದು 25 ಎಕರೆ ಬರ್ತೈತಿ. ಇಲ್ಲಿ ಬಂದು ಇಲ್ಲಿ ಸ್ಟಾಕ್ ಆಗಿ ಹಿಂಗೆ ಬರ್ತಾ ಹೋಗ್ತೈತಿ ನೀರು. ಇಲ್ಲಿ ಬಂದು ಇಲ್ಲಿ ಡೌನಿಗೆ ಬರ್ತಾ ಹೋಗ್ತೈತೆ. ಇಲ್ಲಿ ಬಂದು ನೀರು ಇಲ್ಲೊಂದು ಬೋರ್ವೆಲ್ ಇದೆ. ಈಗ ಇಲ್ಲೆಲ್ಲ ಬಂದು ಇಲ್ಲೆಲ್ಲ ಸ್ಟಾಕ್ ಆಗಿ ನಿಂತ್ಕೊಂಡೈತಿ ನೀರು. ಈಗ ಇನ್ನು ಇದೇ ಬೋರ್ವೆಲ್ ಇದು 350 ಅಡಿ ಹೋಗೈತಿ. ಇದು ಕೇಸಿಂಗ್ 45-50 ಅಡಿ ಕೇಸಿಂಗ್ ಇದೆ. ಇದು ಬೋರ್ವೆಲ್. ಇಲ್ಲೆಲ್ಲ ನೀರು ನಿಲ್ಲಕ್ಕೆ ತೊಂದರೆ ಏನಿಲ್ಲ. ಇದು ನೀರು ಸ್ವಲ್ಪ ಕಮ್ಮಿ ಐತೆ ಸರ್. ಅದೇನು ಕಂಪೇರ್ ಮಾಡಿದ್ರೆ 1-1.5 ಇಂಚ್ ಇದೆ. ಇದು ಸ್ವಲ್ಪ ಇದು ಮಾಡ್ಬೇಕು. ಇನ್ನೊಂದು ಈಗ ನೀರು ಇಲ್ಲಿ ಬಂದಿರೋದು ಇಲ್ಲಿ ಔಟ್ಲೆಟ್ ಕೊಟ್ಕೊಂಡಿದ್ದೀವಿ ನಾವು. ನೀರು ಹೊಲದ ನೀರೆಲ್ಲ ಮೇಲಿಂದ ಬಂದ್ರೆ ಇಲ್ಲಿ ಹೊರ ಕಡೆಗೆ ಹೋಗ್ತತಿ. ಇದು ಇಲ್ಲಿ ಈ ತರ ಇದು ಹೋಗ್ತದೆ ನೋಡಿ. ಇಲ್ಲಿಂದ ಹಿಂಗಾಸಿಂದ ಇದು ಈ ಪಾತ್ವೆಯಿಂದ ಹಿಂಗೆ ಹೋಗ್ತತಿ ನೀರು. ಹಿಂಗೆ ಹೋಗಿ ಡೌನಿಗೆ ಹೋಗ್ತದೆ. ನೀವು ಈ ನೀರು ಇಲ್ಲಿ ಬಂದು ಇದನ್ನ ಕ್ಲೋಸ್ ಮಾಡ್ಕೊಂಡ್ರೆ ನಿಮ್ಗೆ ಈ ಬೋರ್ವೆಲ್ ಇಲ್ಲಿ ತಗ್ಗಿ ಇಲ್ಲಿ ಬಂದು ನಿಂತ್ಕೊಂಡ್ ನೀರೆಲ್ಲ ಇಲ್ಲಿ ಡೌನ್ ಇದೆ ನೋಡ್ರಿ. ಇಲ್ಲಿ ಈಗ ಇನ್ನೊಂದು ಅದೇ ಇದ್ರ ಜೊತೆಗೆ ನಾವು ಇನ್ನೊಂದು ಬೋರ್ವೆಲ್ ಇನ್ನೊಂದಿದೆ ಇಲ್ಲೇ ಪಕ್ಕದಾಗೆ. ಇದನ್ನ ಏನಾರ ಕನೆಕ್ಷನ್ ಮಾಡ್ಬೋದು. ಇದು ಒಡೆದು ಇದು ಮೋಟ್ರ್ ಏನು ಇಡಿಸಿಲ್ಲ. ಇದಕ್ಕೆ ಮೋಟ್ರ್ ಇಲ್ಲ, ಇದಕ್ಕೆ ಏನು ಇಲ್ಲ, ಬರೀ ಖಾಲಿ ಬೋರ್ ಇದೆ. ಇದು ಜಸ್ಟ್ ಹಿಂಗ ಡಬ್ಬಿ ಮುಚ್ಚಿ ಬಿಟ್ಟಿದ್ದೇವೆ ಇದ್ರೊಳಗೆ. ಇದನ್ನ ನೀವು ಇಲ್ಲಿ ಬೋರ್ವೆಲ್ ಇದೆ. ಅದು ಇದ್ರ ಸ್ವಲ್ಪ ಕಡಿಮೆ ನೀರು ಬಿದ್ದಿದೆ, ಒಂದು 1/2 ಇಂಚ್ 1 ಇಂಚು. ಇದು ಕನೆಕ್ಷನ್ ಮಾಡಕ್ಕಾಗತ್ತೆ ನೋಡ್ರಿ. ಇದನ್ನ ಅಲ್ಲಿಂದ ಇಲ್ಲಿ ಬರ್ತದೆ. ಅದು ಇಲ್ಲೆಲ್ಲ ನೀರು ಇಲ್ಲಿ ತಗ್ಗೆಲ್ಲ ಅಲ್ಲೊಂದು ಬೋರ್ ಇದೆ, ಇಲ್ಲೊಂದು ಬೋರ್ ಇದೆ, ಇಲ್ಲೊಂದು ಬೋರ್ ಇದೆ. 2 ಬೋರ್ ಬೇಕಾದ್ರೆ ನಡುವೆ ಏನಾದ್ರು ಗ್ಯಾಪ್ ನಡುವೆ ಮಾಡ್ಕೊಂಡು ಏನಾದ್ರು ಮಾಡ್ತೀರ ನೋಡ್ಬೋದು. ಅಲ್ಲಿಂದ ಹೆಚ್ಚು ಕಡಿಮೆ ಒಂದು 50 ಅಡಿ ಆಗ್ಬೋದು, 45-50 ಅಡಿ ಆಗ್ಬೋದು. ಬೋರ್ವೆಲ್ಲ ಅಲ್ಲಿ ನಿಂತ್ಕೊಂಡು ನೋಡೋಣ. ಅಲ್ಲಿ ಕೊಡೋಣ, ಅಲ್ಲಿ ನಿಂತ್ಕೊಂಡು ನೋಡೋಣ, ತೋರಿಸ್ತೀನಿ. ಬೋರ್ವೆಲ್ ಇಲ್ಲಿದೆ ಒಂದು, ಅಲ್ಲೊಂದು ಬೋರ್ವೆಲ್ ಇದೆ. 50 ಅಡಿ ಆಗ್ಬೋದು ಅನ್ನೋಣ. ಒಂದು 60 ಅಡಿ ಆಗ್ತದೆ. ಒಂದು 60 ಅಡಿ ಆಗ್ತದೆ ಸರ್. ಅದು 2 ಪೈಪು 50 ಅಡಿ ಆಗ್ತದೆ. ಅಲ್ಲ ಸರ್, ಕೊಡೋಣ ಸರ್ಕಾರ ಅಲ್ಲ ಡಬ್ಬಿ ಮುಚ್ಚಿದಲ್ಲ, ಅಲ್ಲಿಂದ ಇಲ್ಲಿ ನಡುವೆ ಇಲ್ಲಿ ನೀರು ನಿಂತ್ಕೊಂಡು ಬೇಕಾದ್ರೆ ನಡುವೆ ಗ್ಯಾಪ್ ಮಾಡ್ಕೊಂಡು ಏನಾದ್ರು ಮಾಡ್ಬೋದು ಅಂತ ನೋಡ್ರಿ. ಇಲ್ಲಿದೆ ಇಲ್ಲಿ ಇಲ್ಲ ನೀರು ಇಲ್ಲಿ ನಿಂತ್ಕೊಂಡೈತಿ. ಇಲ್ಲ ಹೊಂಡ ನೋಡ್ರಿ ಸರ್. ಏನು ಮಾಡ್ಬೇಕು ಏನು ನೋಡಿ, ನೀವು ಒಳ್ಳೆ ಮಾಹಿತಿ ಕೊಡ್ರಿ ನಮಗೆ. ಅಲ್ಲಿಂದ ಬರ್ಬೇಕು. ನಾನು ಡಾಕ್ಟರ್ ಬಸವರಾಜ್, ಅಣಜಿಗೆರೆ, ಉಚ್ಚಂಗಿದುರ್ಗ, ಹರಪನಹಳ್ಳಿ ತಾಲೂಕು ಸರ್. ನಾವು ಈಗ ಅಲ್ಲಿಂದ ನಾವು ಆಲ್ಮೋಸ್ಟ್ ಒಂದು 25-30 ಎಕರೆಯಿಂದ ನೀರು ಬರ್ತದೆ ಮೇಲಿಂದ. ಅಲ್ಲಿಂದ ಆ ಕಡೆ ಲಾಸ್ಟಿಂದ ಹಿಂಗೆಲ್ಲ ಬಂದು ಈ ನೀರು ಈ ಕಡೆ ಎಲ್ಲ ಬರ್ತದೆ. ಈ ಟೈಪು ಹಿಂಗೆ ಬಂದು ಈ ಇಲ್ಲೆಲ್ಲ ಇಲ್ಲಿ ತಗ್ಗಿನೊಳಗೆ ಇಲ್ಲಿ ಸ್ಟಾಕ್ ಆಗ್ತದೆ. ಇದು ಬೋರ್ವೆಲ್. ಇದು ಬೋರ್ವೆಲ್. ಇಲ್ಲಿ ಪಾಯಿಂಟ್ ಇದೆ, ರೀಚಾರ್ಜ್ ಮಾಡೋ ಪಾಯಿಂಟ್ ಇದೆ ಆ್ಯಕ್ಚುಲಿ. ಕೇಸಿಂಗು ಇಲ್ಲಿದೆ, 40 ಅಡಿ ಕೇಸಿಂಗ್ ಇದೆ. ಇದು ಇಲ್ಲಿ ತಗ್ಗ ನೀರು ಇಲ್ಲಿ ನಿಲ್ತ್ಕೊಂಡೈತೆ. ಈ ಥರ ಇಲ್ಲಿ TC ಐತೆ. ಇಲ್ಲಿ ಈ ಥರ ಎಲ್ಲ ಈ ಕಡೆ ಎಲ್ಲ ಗಿಡಗಳದಾವೆ. ಈಗ ನೋಡಿ ಇಲ್ಲೆಲ್ಲ ನೀರು ನಿಂತ್ಕೊಂಡೈತೆ. ಇಲ್ಲಿಂದ ಬಂದ ಮೇಲಿಂದ ಹಿಂಗಾಸಿಂದ ಬರ್ತದೆ ನೀರು. ಆಮೇಲೆ ಇಲ್ಲಿ ನೀರು ಈ ಟೈಪ್ ನಿಲ್ಕೊಂಡೈತೆ. ಇದಕ್ಕೆ ಅಲ್ಲಿ ಬೋರ್ ವಿಕಾಸ ಅಲ್ಲಿ ನಿಂತ್ಕೊಳ್ಳಲ್ಲಿ ಬೋರ್ ಅಲ್ಲ. ಇಲ್ಲಿ 300 ಅಡಿ ಕೊಡಿಸಿದ್ದೀವಿ. ಇಲ್ಲಿ ಪಕ್ಕದ ಅಲ್ಲಿ ನಿಂತ್ಕೊಂಡಿರೋದು ಈ ಟೈಪ್. ಇಲ್ಲಿ ನೀರು ಇದು 50 ಅಡಿ ನೀರು ಬಿದ್ದೈತೆ. ಇದು ಈ ಟೈಪ್ ಎಲ್ಲ ಇಲ್ಲೆಲ್ಲ ನೀರು
ಇದು 30 ಎಕರೆ ನೀರೆಲ್ಲ ಇಲ್ಲಿ ಬಂದು ಸ್ಟಾಕ್ ಆಗ್ತದೆ. ಇಲ್ಲಿ ಹಿಂಗೆ ಹರ್ಕೊಂತ ಹೋಗ್ತದೆ. ಇದು ಹಿಂಗೆ ಹರ್ಕೊಂಡು ಹೋಗಿ ಹಿಂಗೆ ಇಲ್ಲಾಸಿಂದ ಬಂದು ಇಲ್ಲೆಲ್ಲ ಇಲ್ಲಿ ಒಳಗಲ್ಲ ಇದೆ. ಇಲ್ಲಿ ನೀರು ಹೋಗ್ತದೆ. ಇಲ್ಲಿ ಸ್ಟಾಪ್ ಮಾಡ್ಕೊಬೋದು. ಇಲ್ಲೆಲ್ಲ ನೀರೆಲ್ಲ ಸ್ಟಾಕ್ ಬಂದು ನಿಂತ್ಕೊಂಡು ಹೋಗ್ತದೆ. ಇನ್ನೊಂದು ಬೋರ್ ಇದೆ ಸರ್. ಇದು ಹೋಗ್ತಾ ಇಲ್ಲಿ ನಾವು ಅಲ್ಲಿ ನಿಮಗೆ ಅಲ್ಲೂ 2 ಪಾಯಿಂಟ್ ಮಾಡಿದ್ದೀವಿ ನಾವು. ಆ್ಯಕ್ಚುಲಿ 2 ಕೇಸಿಂಗ್ ಇದೆ ಅಲ್ಲಿ. ಇದು 1 ಪಾಯಿಂಟ್ ಇದು. ಆಮೇಲೆ ಇನ್ನೊಂದು ಪಾಯಿಂಟ್ ಆಮೇಲೆ ಹೇಳ್ತೀವಿ ನಾವು. ಬೋರ್ವೆಲ್ ರೀಚಾರ್ಜ್ ಈ ಕಾನ್ಸೆಪ್ಟನ್ನು ನಾವು ಸಾಕಷ್ಟು ವಿಡಿಯೋಗಳ ಮುಖಾಂತರ ರೈತ ಬಾಂಧವರಿಗೆ ಹೇಳ್ತಾ ಬಂದಿದ್ದೇನೆ. ಎಲ್ಲ ಬೋರ್ಗಳಿಗೂ ರೀಚಾರ್ಜ್ ಮಾಡಲಿಕ್ಕೆ ಬರುತ್ತಾ ಅಂತ ಭಾಳಷ್ಟು ಪ್ರಶ್ನೆ ಕೇಳ್ತಾರೆ. ಇವರು ರೈತರಿಗೆ ನಾನು ಕೊಟ್ಟಂಥ ವಿಡಿಯೋ ಮಾಹಿತಿ ಮೇರೆಗೆ ಒಂದು ವಿಡಿಯೋ ಮಾಡಿದ್ದಾರೆ. ಅವ್ರ ಜಮೀನಲ್ಲಿ ಎಲ್ಲಿಂದ ನೀರು ಬರ್ತಾರೆ, ಯಾವ್ಯಾವ ಬೋರ್ಗೆ ನೀರನ್ನ ಕ್ಯಾರಿ ಮಾಡ್ಬೋದು, ಇದು ರೀಚಾರ್ಜ್ ಮಾಡಿ ಸೂಕ್ತ ಅನ್ನೋಕ್ಕೆ ರೈತರೇ ನಮಗೆ ಸಾಕಷ್ಟು ಟಿಪ್ಸ್ ಕೊಡ್ತಾ ಇದ್ದಾರೆ. ಹಾಗಾಗಿ ನಮ್ಮ ಬೋರ್ ರೀಚಾರ್ಜ್ ಮಾಡ್ಬೇಕಾದ್ರೆ ಕೊನೆಯ ಪಕ್ಷ 1 ಎಕರೆಯಲ್ಲಿ ಬಿದ್ದಂಥ ಮಳೆ ನೀರು ಬೋರ್ ಹತ್ರ ಬಂದರೆ ಖಂಡಿತ ರೀಚಾರ್ಜ್ ಮಾಡ್ಬೋದು. ಇಲ್ಲ ಸರ್ ನೀರೇ ಯಾರಿಗೆ ಬರಲ್ಲ ಅಂದರೆ ರೀಚಾರ್ಜ್ ಮಾಡಲಿಕ್ಕೆ ಬರಲ್ಲ. ಆವಾಗ ರೈತರು ಹೇಳ್ತಾರೆ ಸರ್ ತಗ್ಗಲ್ಲಿ ಕೃಷಿ ಹೊಂಡ ಮಾಡಿ ಅಲ್ಲಿಂದ ಪಂಪ್ ಮಾಡ್ತೀನಿ ಅಂತ ಹೇಳ್ತಾರೆ. ಹಾಗಾಗಿ ನ್ಯಾಚುರಲ್ ಕ್ಯಾಚ್ಮೆಂಟ್ ಇದ್ದರೆ ಓಕೆ. ಇಲ್ಲ ಅಂದರೆ ಕೃಷಿ ಹೊಂಡ ಮಾಡಿ ಕೃಷಿ ಹೊಂಡ ಮೇಲೆ ಪಂಪ್ ಮಾಡ್ಬೋದು. ಇಲ್ಲ ಕೃಷಿ ಹೊಂಡದ ಆಳದಲ್ಲಿ 4 ಅಡಿ 5 ಅಡಿ ಆಳದಲ್ಲಿ ಒಂದು ಪೈಪ್ ಲೈನ್ ಹಾಕಿ ಈ ನೀರು ಅಲ್ಲಿಗೆ ಹೋಗುವಂಥ ವ್ಯವಸ್ಥೆ ಮಾಡ್ಬೋದು. ಇದು ಬೇರೆ ಬೇರೆ ದಾರಿಗಳಿದೆ. ಇವರು ಹರಪನಹಳ್ಳಿ ಭಾಗದ ರೈತರು ಅವರು ನಾನು ಕೊಟ್ಟಂಥ ಟಿಪ್ಸ್ ಮೇಲೆ ಒಂದು ವಿಡಿಯೋನ ಕಳಿಸಿದ್ದಾರೆ. ಖಂಡಿತ ಇವರು ಈ ವಿಡಿಯೋನ ಅವ್ರು ಏನಂತಾರಲ್ಲ ಇವರದ್ದು ಎಲ್ಲ ಬೋರ್ಗೂ ರೀಚಾರ್ಜ್ ಮಾಡ್ಬೋದು. ಅಷ್ಟು ಸೂಕ್ತವಾದ ಸನ್ನಿವೇಶ ಇದೆ. ನೀವು ಸಹ ಈ ವಿಡಿಯೋ ನೋಡಿದ್ಮೇಲೆ ನಿಮ್ಮ ಜಮೀನಲ್ಲಿ ನಿಮ್ಮ ಬೋರ್ಗೆ ರೀಚಾರ್ಜ್ ಮಾಡಲಿಕ್ಕೆ ಬರುತ್ತೆ ಬರಲ್ಲ ಅನ್ನೋದಕ್ಕೋಸ್ಕರವಾಗಿ ಈ ಕೊಡ್ತಕ್ಕಂಥ ಒಂದು ಟಿಪ್ಸು. ಇದು ನೋಡಿ ನೀವು ಇಂಥ ಪ್ರಯತ್ನಗಳನ್ನ ಮಾಡ್ಬೋದು. ಏನೋ ನಿಮಗೆ ಸಂಶಯ ಡೌಟ್ಸ್ ಇದ್ದರೆ ನಮ್ಮ ನಂಬರ್ಗೆ ಸಂಪರ್ಕ ಮಾಡಿ ಅಂತ ಹೇಳ್ತಾ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಅಂತ ಹೇಳಿ ವಿಡಿಯೋನ ಮಾಡ್ತಾ ಇದ್ದೀನಿ. ನಮಸ್ಕಾರ. You